ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಚಪಾತಿ ಮತ್ತೆ ಪರೋಟ ಜೊತೆ ತಿನ್ನುವಂತ ಒಂದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಅದು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿ ಇದನ್ನ ಮಾಡೋದಕ್ಕೆ ಫಸ್ಟಿಗೆ ಒಂದು ಪೌಡರ್ ಮಾಡ್ಕೊಳ್ಬೇಕು. ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಮೆಂತೆ, 3 ಸ್ಪೂನ್ ಅಷ್ಟು ಸಾಸಿವೆ, 1/4 ಸ್ಪೂನ್ ಅಷ್ಟು ಮೆಣಸಿನಕಾಳು, ಒಂದು 7ರಿಂದ 8 ಮೆಣಸಿನಕಾಳು ಆದರೆ ಸಾಕಾಗತ್ತೆ ಇದಕ್ಕೆ. ಮತ್ತೆ 1/4 ಸ್ಪೂನ್ ಅಷ್ಟು ಧನಿಯಾ ಕಾಳು. ಇದನ್ನೆಲ್ಲ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ಎಣ್ಣೆ ಹಾಕೊಳ್ಳೋದು ಬೇಡ. ಇವಾಗ ಡ್ರೈ ರೋಸ್ಟ್ ಆಗೈತೆ. ತಣ್ಣಗಾದ ಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ಬೇಕು. ತರಿಯಾಗಿರಬೇಕು, ಫುಲ್ಲು ನಯಸ್ಸಾಗೋದು ಬೇಡ. ಇಷ್ಟಿದ್ರೆ ಸಾಕಾಗತ್ತೆ. ಇವಾಗ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಬಳ್ಳಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಖಾರ ಇರೋದಿಲ್ಲ, ಸ್ವಲ್ಪ ಖಾರ ಇರುತ್ತೆ. ನೀವು ಖಾರ ತಿನ್ನೋದು ಇಷ್ಟಪಡೋರಾದರೆ ಸ್ವಲ್ಪ ಖಾರದ ಮೆಣಸಿನಕಾಯಿ ತಗೊಂಡು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನ ತೊಟ್ಟನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಸುಮ್ಮನೆ ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಳೋಣಂತೆ. ಇವಾಗ ನೋಡಿ ಎಲ್ಲ ನಾನು ಕಟ್ ಮಾಡಿಕೊಂಡು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಇನ್ನೂ ಸಣ್ಣ ಸಣ್ಣ ಮಾಡ್ಕೊಳ್ಬೇಕು. ಹಾಗಾಗಿ ವೆಜಿಟೇಬಲ್ ಚಾಪರಿಗೆ ಹಾಕಿ ತರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿದಾಗ ಕೈ ತುಂಬ ಉರಿತಾ ಇದೆ ಅಂದರೆ ಹುಣಸೆಹಣ್ಣನ್ನ ನೀರಲ್ಲಿ ಕೈ ತೊಳ್ಕೊಳ್ಳಿ. ತುಂಬ ಬೇಗನೆ ಉರಿ ಕಮ್ಮಿ ಹೋಗುತ್ತೆ. ನೋಡಿ ಇವಾಗ ತರಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಹೀಗೆ ಎಲ್ಲ ಮೆಣಸಿನಕಾಯಿನೂ ತರಿಯಾಗಿ ಮಾಡ್ಕೊಳ್ಬೇಕು. ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣಂತೆ. ನೋಡಿ ಇವಾಗ ನೆಕ್ಸ್ಟ್ ಇದೇ ಚಾಪರಿಗೆ ಒಂದು ಬೌಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆಲ್ಲ ಕ್ಲೀನಾಗಿ ಬಿಡಿಸಿರ್ಬೇಕು, ಸ್ವಲ್ಪ ಸಿಪ್ಪೆನೂ ಇರಬಾರ್ದು. ಇದನ್ನು ಕೂಡ ತರಿಯಾಗಿ ಮಾಡ್ಕೊಳ್ಬೇಕು. ಫುಲ್ ಪೇಸ್ಟ್ ಆಗಬಾರ್ದು, ತರಿಯಾಗಿ ಆಗಬೇಕು. ಬೆಳ್ಳುಳ್ಳಿ ಪೀಸಸ್ ಕಾಣಿಸ್ಬೇಕು ನಮಗೆ. ನೋಡಿ ಇವಾಗ ಇಷ್ಟ ಆದರೆ ಸಾಕಾಗತ್ತೆ. ಇವಾಗ ಇದನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಾಡ್ತಿರೋ ಉಪ್ಪಿನಕಾಯಿನ ಪರೋಟ ಜೊತೆ ಎಲ್ಲ ಕೊಡ್ತಾರೆ ನಾರ್ತ್ ಇಂಡಿಯನ್ ಡಿಶಸಲ್ಲಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು. ನೋಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ, ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 4 ಸ್ಪೂನ್ ಹಾಕ್ಕೊಳ್ಬೇಕು. ಇದಕ್ಕೆ 1 2 3 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕಬೇಕು. ಖಾರ ಏನು ಜಾಸ್ತಿ ಆಗೋದಿಲ್ಲ, ಮೆಣಸಿನ್ಕಾಯಿ ಸಪ್ಪೆ ಇರುತ್ತೆ ಇದು, ಹಾಗಾಗಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಖಾರದ ಪುಡಿ ಹಾಕ್ತಾ ಇದ್ದೀವಿ. ತುಂಬ ಖಾರ ಆಗೋದಿಲ್ವ ಅಂದರೆ ಸಪ್ಪೆ ಇರೋ ಮೆಣಸಿನ್ಕಾಯಿ ತೊಗೊಂಡ್ರೆ ಖಾರದ ಪುಡಿ ಹಾಕ್ಕೊಳ್ಳಿ. ತುಂಬ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡ್ರೆ ಖಾರದ ಪುಡಿನ ಲೆಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ಇದಕ್ಕೆ 2 ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ವಿನೆಗರ್ ಕೂಡ ಹಾಕ್ಕೊಳ್ಬಹುದು. ನಾನು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ, ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು. ರುಚಿ ಥರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿದ್ರೆ ಬೇಗ ಕೆಡೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣಂತೆ. ಒಗ್ಗರಣೆ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನ ಸೇರಿಸ್ಬೇಕು. ಇಷ್ಟೇ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು, ಬೇರೆ ಸಾಸಿವೆ ಎಲ್ಲ ಬೇಡ. ಇವಾಗ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಕಲಸಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಬಿಡ್ಬೇಕು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಇದು ಹಾಳಾಗೋದಿಲ್ಲ. ಎಣ್ಣೆ ಕಮ್ಮಿ ಹಾಕಿದ್ರೆ ಬೇಗ ಫಂಗಸ್ ಥರ ಬಂದುಬಿಟ್ಟು ಹಾಳಾಗೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಅಥವಾ ಜಾಡಿಗೆ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಗಾಳಿ ಆಡದಂತೆ ಏರ್ ಟೈಟ್ ಮಾಡಿ ಇಟ್ಟರೆ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.